ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ಶಿವ ಮತ್ತು ಪಾರ್ವತಿ ದೇವಿಯ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಶಿವನ ಮೊದಲ ಪತ್ನಿ ಸತಿ ನಿಧನರಾದ ನಂತರ ಶಿವನು ಯಾವುದೇ ರೀತಿಯ ಸಾಮಾಜಿಕ ಸಂವಹನಗಳಿಂದ ದೂರವಿದ್ದು ಆಳವಾದ ಧ್ಯಾನಸ್ಥ ಸ್ಥಿತಿಗೆ ಹೋದನು. ಆದರೆ ಸತಿಯ ಮರಣದ ಮೊದಲು ಶಿವನು ತರಕಾಸುರನಿಗೆ ಅಮರತ್ವದ ವರವನ್ನು ನೀಡಿದನು. ಬ್ರಹ್ಮನು ನೀಡಿದ ವರದ ಪ್ರಕಾರ ಶಿವನ ಮಗನಿಂದ ಮಾತ್ರ ಕೊಲ್ಲಲ್ಪಡಬಹುದಾದ ರಾಕ್ಷಸ ತರಕಾಸುರನು ವರದ ಲಾಭ ಪಡೆಯಲು ಇದು ಒಳ್ಳೆಯ ಸಮಯ ಎಂದು ಅರಿತುಕೊಂಡನು ಮತ್ತು ದೈವಿಕ ದೇಹಗಳನ್ನು ಬೆದರಿಸಿ ಕೊಲ್ಲಲು ಪ್ರಾರಂಭಿಸಿದನು. ಭೂಮಿ ಮತ್ತು ಸ್ವರ್ಗ ಎರಡು ಸಂಪೂರ್ಣ ಅಸ್ತವ್ಯಸ್ತವಾಗಿದ್ದವು. ಈ ಸಂಪೂರ್ಣ ಪರಿಸ್ಥಿತಿ ಭಯಾನಕವಾಗಿತ್ತು ಮತ್ತು ಹಿಮಾಲಯದ ಅಧಿಪತಿ ಹಿಮವಂತ ಮತ್ತು ಅಪ್ಸರ ಮೇನನ ಮಗಳಾಗಿ ಸತಿಯ ಪುರಾತನಗೊಂಡ ರೂಪವಾದ ಪಾರ್ವತಿ ಈ ಲೋಕಕ್ಕೆ ಬಂದಾಗ ಇದೇ ಸಂಭವಿಸಿತು. ಶಿವನನ್ನು ಮದುವೆಯಾಗಲು ಮತ್ತು ತನ್ನ ಹೆಂಡತಿಯಾಗಿ ಸ್ವೀಕರಿಸಲು ಪಾರ್ವತಿಯು ತೀವ್ರ ಕಠಿಣ ಶ್ರಮಗಳನ್ನು ಎದುರಿಸಿದಳು. ತನ್ನ ಪ್ರಯತ್ನಗಳ ಸರಣಿಯಲ್ಲಿ ಪಾರ್ವತಿ ಪ್ರೇಮ ದೇವನಾದ ಕಾಮದೇವನನ್ನು ಸಂಪರ್ಕಿಸಿ ಶಿವನನ್ನು ಕೆರಳಿಸಲು ಅವನ ಹೃದಯಕ್ಕೆ ಗುಂಡು ಹಾರಿಸುವಂತೆ ಕೇಳಿಕೊಂಡಳು. ಪ್ರೀತಿ ಮತ್ತು ವಾತ್ಸಲ್ಯದ ವಿಷಯಕ್ಕೆ ಬಂದಾಗ ಯಾವಾಗಲೂ ಏನು ಬೇಕಾದರೂ ಮಾಡಲು ಸಿದ್ಧನಾಗಿದ್ದ ಕಾಮದೇವ ಶಿವನ ಹೃದಯಕ್ಕೆ ಒಂದು ಗುಂಡು ಹಾರಿಸಿದನು. ಅದು ಅವನನ್ನು ಧ್ಯಾನಸ್ಥ ಸ್ಥಿತಿಯಿಂದ ತಕ್ಷಣವೇ ಎಚ್ಚರಗೊಳಿಸಿತು. ಆದರೆ ಇದಾಗಿರಲಿಲ್ಲ. ತನ್ನ ಚಿಂತೆಯಿಂದ ವಿಚಲಿತನಾದೆ ಎಂದು ತಿಳಿದು ಕೋಪಗೊಂಡು ಶಿವನು ತನ್ನ ಮೂರನೇ ಕಣ್ಣನ್ನು ತೆರೆದು ಬಾಣ ಬಿಟ್ಟನು. ಅದು ತಕ್ಷಣವೇ ಕಾಮಧೇನುವನ್ನು ಬೂದಿಯನ್ನಾಗಿ ಮಾಡಿತು. ಇದಾದ ನಂತರ ಶಿವನು ತನ್ನ ಮೂರು ಕಣ್ಣುಗಳನ್ನು ಮುಚ್ಚಿ ಧ್ಯಾನಸ್ಥ ಸ್ಥಿತಿಗೆ ಮರಳಿದನು. ಇದು ಪಾರ್ವತಿಗೆ ಪರಿಸ್ಥಿತಿಯ ಬಗ್ಗೆ ಹೆಚ್ಚು ಚಿಂತೆಯಾಗುವಂತೆ ಮಾಡಿತು, ಏಕೆಂದರೆ ಅವಳ ಎಲ್ಲ ಪ್ರಯತ್ನಗಳು ವ್ಯರ್ಥವಾದವು. ಅದಾಗೋ ಅವಳು ಹಿಂದೆ ಸರಿಯಲಿಲ್ಲ, ಬದಲಾಗಿ ಮುಂದೆ ಏನು ಮಾಡಬೇಕೆಂದು ಯೋಚಿಸಿದಳು. ಒಂದು ಕ್ಷಣ ಚಿಂತೆಯ ನಂತರ ಅವಳು ಬಲವಾದ ತಪಸ್ಸಿನ ಮೂಲಕ ಧ್ಯಾನಸ್ಥ ಶಿವನನ್ನು ಗೆಲ್ಲಲು ನಿರ್ಧರಿಸಿದಳು. ಪಾರ್ವತಿ 1000 ವರ್ಷಗಳ ಕಾಲ ಬಿಸಿ ಕಲ್ಲಿದ್ದಲಿನ ಮೇಲೆ ಮತ್ತು ಮುಂದಿನ ಸಹಸ್ರಮಾನದವರೆಗೆ ತಣ್ಣನೆಯ ಹಿಮದ ಮೇಲೆ ಒಂದು ಕಾಲಿನ ಮೇಲೆ ನಿಂತಳು. ಈ ವರ್ಷಗಳ ಆತ್ಮಾವಲೋಕನದ ಸಮಯದಲ್ಲಿ ಅವಳು ತಪಸ್ಸನ್ನು ಬೆಳೆಸಿಕೊಂಡಳು. ಆಂತರಿಕ ಶಂಖವು ಅವಳ ಸ್ವಂತ ಶಕ್ತಿ ಮತ್ತು ಶಕ್ತಿಯಾಗಿ ಮತ್ತಷ್ಟು ಬದಲಾಯಿತು. ಅವಳ ಶಕ್ತಿಯು ಎಷ್ಟು ಶಕ್ತಿಯುತ ಮತ್ತು ವ್ಯಾಪಕವಾಗಿತ್ತೆಂದರೆ ಅದು ಶಿವನನ್ನು ಸಹ ಕಲಕಿತು. ಅದು ಅಂತಿಮವಾಗಿ ಅವನ ಜಾಗೃತಿಗೆ ಕಾರಣವಾಯಿತು. ಈ ಘಟನೆಯ ನಂತರ ಶಿವನು ಪಾರ್ವತಿಯನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದನು ಮತ್ತು ಅವರನ್ನು ವಿವಾಹವಾದರು. ಶಿವ ಮತ್ತು ಪಾರ್ವತಿಯರ ವಿವಾಹವು ಎಲ್ಲ ಸ್ವರ್ಗೀಯ ದೇವತೆಗಳ ಸಮ್ಮುಖದಲ್ಲಿ ಬಹಳ ವೈಭವ ಮತ್ತು ಪ್ರದರ್ಶನದೊಂದಿಗೆ ನಡೆಯಿತು. ಸುತ್ತಮುತ್ತಲಿನ ಎಲ್ಲರೂ ಶಿವನನ್ನು ಮರಳಿ ಪಡೆದ ಮತ್ತು ಪಾರ್ವತಿಯೊಂದಿಗಿನ ಅವನ ಒಕ್ಕೂಟದಿಂದ ಸಂತೋಷಪಟ್ಟರು. ಅವರ ವಿವಾಹವು ಸ್ತ್ರೀಲಿಂಗ ಮತ್ತು ಪುರುಷ ಶಕ್ತಿಗಳೆರಡು ಒಕ್ಕೂಟವಾಗಿ ಎದ್ದು ಕಾಣಿತು. ಇದು ಸಂಪೂರ್ಣ ಹೊಸ ಯುಗದ ಆರಂಭವನ್ನು ಗುರುತಿಸಿತು. ಮದುವೆಯ ನಂತರ ದಂಪತಿಗಳಿಗೆ ಶೀಘ್ರದಲ್ಲೇ ಕಾರ್ತಿಕೇಯ ಎಂಬ ಸುಂದರ ಮಗನು ಜನಿಸಿದನು. ಕಾರ್ತಿಕೇಯ ಶೀಘ್ರದಲ್ಲಿ ಎತ್ತರದ ಬಲಿಷ್ಠ ಪುರುಷನಾಗಿ ಬೆಳೆದು ರಾಕ್ಷಸ ತರಕಾಸುರನ ಸಾವಿಗೆ ಕಾರಣನಾದನು. ಶಿವ ಮತ್ತು ಪಾರ್ವತಿಯರ ಒಕ್ಕೂಟವು ಪ್ರೀತಿ ಮತ್ತು ಬದ್ಧತೆಯ ಶಕ್ತಿಯನ್ನು ಸಂಕೇತಿಸುತ್ತದೆ. ಶಿವ ಮತ್ತು ಪಾರ್ವತಿಯ ನಡುವಿನ ಪ್ರೀತಿಯು ಯಾವುದೇ ದೈಹಿಕ ಗುಣಲಕ್ಷಣಗಳು ಅಥವಾ ಯಾವುದೇ ಭೌತಿಕ ಲಾಭವನ್ನು ಆಧರಿಸಿಲ್ಲ, ಬದಲಾಗಿ ಆಳವಾದ ಆಧ್ಯಾತ್ಮಿಕ ಸಂಪರ್ಕವನ್ನು ಆಧರಿಸಿತು. ಅವರ ಪ್ರೀತಿಯು ಸಮರ್ಪಣೆ ಮತ್ತು ನಂಬಿಕೆಯ ಶಕ್ತಿಗೆ ಸಾಕ್ಷಿಯಾಗಿ ಎದ್ದು ಕಾಣುತ್ತದೆ. ಇದಲ್ಲದೆ ಅವರ ಒಕ್ಕೂಟವು ವಿಶ್ವದಾದ್ಯಂತ ಪುರುಷ ಮತ್ತು ಸ್ತ್ರೀ ಶಕ್ತಿಯ ಒಗ್ಗೂಡುವಿಕೆಯನ್ನು ಸೂಚಿಸುತ್ತದೆ. ಶಿವನು ಪುರುಷ ಶಕ್ತಿಯಾಗಿರುವುದರಿಂದ ವಿನಾಶ ಮತ್ತು ರೂಪಾಂತರವನ್ನು ಪ್ರತಿನಿಧಿಸುತ್ತದೆ. ಮತ್ತೊಂದೆಡೆ ಸ್ತ್ರೀ ಶಕ್ತಿಯಾಗಿರುವ ಪಾರ್ವತಿ ಸೃಷ್ಟಿ ಮತ್ತು ಘೋಷಣೆಯ ಪ್ರತಿನಿಧಿಸುತ್ತಾನೆ. ಅರ್ಧನಾರೀಶ್ವರವನ್ನು ರೂಪಿಸುವ ಈ ಎರಡೂ ಶಕ್ತಿಗಳ ಒಕ್ಕೂಟವು ಪ್ರಕೃತಿ ಮತ್ತು ವಿಶ್ವದಲ್ಲಿ ಸಾಮರಸ್ಯವನ್ನು ಹೊಂದಿಸುತ್ತದೆ. ಶಿವ ಮತ್ತು ಪಾರ್ವತಿಗೆ ಸಂಬಂಧಿಸಿದ ಅತ್ಯಂತ ಜನಪ್ರಿಯ ಕಥೆಗಳಲ್ಲಿ ಒಂದು ಅವರ ಮಗ ಗಣೇಶನ ಕುರಿತಾಗಿ. ಶಿವನು ಪರ್ವತಗಳಲ್ಲಿ ಧ್ಯಾನಸ್ಥನಾಗಿರುವಾಗ ಪಾರ್ವತಿಯು ಸಹವಾಸಕ್ಕಾಗಿ ಆತೊರೆಯುತ್ತಾ ಜೇಡಿಮಣ್ಣು ಮತ್ತು ತುಪ್ಪವನ್ನು ಬಳಸಿ ಮಗನನ್ನು ಸೃಷ್ಟಿಸಿ ಅವನಿಗೆ ಜೀವ ತುಂಬಿದಾಗ ಒಂದು ಒಳ್ಳೆಯ ದಿನ ಪಾರ್ವತಿ ಸ್ನಾನಕ್ಕೆ ಹೋಗಿ ತನ್ನ ಮಗನಿಗೆ ಪ್ರವೇಶ ದ್ವಾರದಲ್ಲಿ ಕಾಯಲು ಸೂಚಿಸುತ್ತಾಳೆ. ಅವಳು ಸ್ನಾನ ಮಾಡುತ್ತಿರುವಾಗ ಶಿವನು ಪರ್ವತಗಳಿಂದ ಹಿಂತಿರುಗಿದನು. ಆದರೆ ಅವನು ತಲುಪಿದಾಗ ಅವನಿಗೆ ಅರಿವಿಲ್ಲದ ಚಿಕ್ಕ ಮಗ ಅವನನ್ನು ಒಳಗೆ ಪ್ರವೇಶಿಸದಂತೆ ತಡೆದನು. ನಿರ್ಬಂಧಗಳಿಂದ ಕೆರಳಿದ ಶಿವನ ಕೋಪದಿಂದ ಪುಟ್ಟ ಹುಡುಗನ ತಲೆಯನ್ನು ಕತ್ತರಿಸಿ ಪಾರ್ವತಿಯನ್ನು ಹುಡುಕುತ್ತಾ ನೇರವಾಗಿ ಮುಂದೆ ಹೋಗುತ್ತಾನೆ. ಈ ಘಟನೆಯ ಬಗ್ಗೆ ತಿಳಿದ ಪಾರ್ವತಿ ತನ್ನ ಪ್ರೀತಿಯ ಮಗನನ್ನು ಕಳೆದುಕೊಂಡ ದುಃಖದಲ್ಲಿ ಮುಳುಗಿದಳು. ಇದನ್ನು ನೋಡಿದ ಶಿವನು ಗಣೇಶನನ್ನು ಮತ್ತೆ ಬದುಕಿಸುವುದಾಗಿ ಅವಳಿಗೆ ಭರವಸೆ ನೀಡಿದನು. ಶಿವನು ಮೊದಲು ಸಿಗುವ ಜೀವಿಯನ್ನು ಹುಡುಕುತ್ತಾ ಮುಂದೆ ಹೋದಾಗ ಆನೆ ಸಿಕ್ಕಿತು. ಗಣೇಶನ ತಲೆಯನ್ನು ಆನೆಯ ತಲೆಯಿಂದ ಬದಲಿಸಿ ಅದನ್ನು ಮತ್ತೆ ಜೀವಂತಗೊಳಿಸಿದನು. ಒಮ್ಮೆ ಶಿವನು
ಶಿವನು ತನ್ನ ಸಂಪೂರ್ಣ ಉಗ್ರ ಸ್ಥಿತಿಯಲ್ಲಿ ವಿಶ್ವ ಚಕ್ರದ ಕೊನೆಯಲ್ಲಿ ವಿಶ್ವವನ್ನು ನಾಶ ಮಾಡುವ ಪ್ರಯತ್ನದಲ್ಲಿ ತಾಂಡವವನ್ನು ಮಾಡಿದನು. ಆದಾಗ್ಯೂ ನಂತರ ಪಾರ್ವತಿ ಮಧ್ಯ ಪ್ರವೇಶಿಸಿ ಅಂತೀಂದ್ರಿಯ ಶಿವನನ್ನು ಶಾಂತಗೊಳಿಸಲು ಮನವೊಲಿಸಿದಳು. ವಿಶ್ವವನ್ನು ಸಂರಕ್ಷಿಸುವ ಮತ್ತು ಸೇವೆ ಮಾಡುವ ಅವನ ಕರ್ತವ್ಯಗಳನ್ನು ಅವನಿಗೆ ನೆನಪಿಸಿದಳು. ಇನ್ನು ಮುಂದೆ ಅವನು ಶರಣಾಗಿ ತನ್ನ ಜವಾಬ್ದಾರಿಗಳು ಮತ್ತು ಜವಾಬ್ದಾರಿಗಳನ್ನು ವಹಿಸಿಕೊಂಡನು. ಅಂದಿನಿಂದ ತಾಂಡವವನ್ನು ವಿನಾಶ ಮತ್ತು ಸೃಷ್ಟಿಯ ನಡುವಿನ ಸಮತೋಲನವನ್ನು ಸಂಕೇತವಾಗಿ ಪರಿಗಣಿಸಲಾಯಿತು. ಯಾವಾಗಲೂ ಸಮರ್ಪಣೆ, ಭಕ್ತಿ ಮತ್ತು ಪರಿಶ್ರಮ ನೆನಪಿನಲ್ಲಿ ಉಳಿಯುತ್ತದೆ. ಅವರ ಒಕ್ಕೂಟವು ಸೃಷ್ಟಿ ಮತ್ತು ಪರಿವರ್ತನೆಯ ಪ್ರತಿನಿಧಿಯಾಗಿ ಅದು ವಿಶ್ವದಲ್ಲಿ ಯಾವಾಗಲೂ ಸಾಮರಸ್ಯಕ್ಕಾಗಿ ಸೇವೆ ಸಲ್ಲಿಸುತ್ತದೆ. ಶಕ್ತಿ ಇಲ್ಲದೆ ಶಿವ ಶಕ್ತಿಹೀನನಾಗಿರುತ್ತಾನೆ, ಏಕೆಂದರೆ ಅವಳು ಅವನ ಶಕ್ತಿ ಮತ್ತು ಸಹಿಷ್ಣುತೆಯ ಅಂತಿಮ ಮೂಲವಾಗಿದ್ದಾಳೆ. ಸ್ನೇಹಿತರೆ, ಶಿವ ಮತ್ತು ಪಾರ್ವತಿಯ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ. ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ಸ್ನೇಹಿತರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.